ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಜೀವನದಲ್ಲಿ ಈ ಪ್ರೀತಿ, ಪ್ರೇಮ, ಮದುವೆ ಇದೆಲ್ಲ ಯಾವಾಗಲೂ ಮುಗ್ದೋಗಿರೋ ಅಧ್ಯಾಯ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೆ. ಅಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಕಾಲಕ್ಕೆ ಎಲ್ಲನೂ ಬದಲಾಯಿಸೋ ಶಕ್ತಿ ಇದೆ ಅಂತ. ಆ ಮಾತು ಎಷ್ಟು ನಿಜ ಅಂತ ಇವತ್ತು ಅನ್ನಿಸ್ತಾ ಇದೆ. ಸುಲೋಚನಾ ಅಮ್ಮ ನಿಮ್ ಮದ್ವೆ ಬಗ್ಗೆ ಎಷ್ಟೊಂದು ಕನ್ಸ್ಕೊಂಡಿದ್ರಲ್ವಾ? ನನ್ನನ್ನು ಒಪ್ಸೋದಕ್ಕೆ ಅವ್ರು ಪಟ್ಟಿರೋ ಪ್ರಯತ್ನ ಅಷ್ಟಿಷ್ಟಲ್ಲ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನ ಮಗಳ ಗಂಡ ಇನ್ನೊಬ್ರನ್ನ ಮದುವೆ ಆಗ್ತಾ ಇದಾರೆ ಅಂತ ಬೇಜಾರು ಮಾಡ್ಕೊಳ್ಳೋರು. ಆದರೆ ಅವರು ನನ್ನನ್ನ ಯಾವತ್ತೂ ಅಳಿಯನ್ ಥರ ನೋಡ್ಲೇ ಇಲ್ಲ, ಮಗನ್ ಥರನೇ ಟ್ರೀಟ್ ಮಾಡಿದ್ದು. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋತೀರ ಅಲ್ವಾ? ಯಾಕೆ ಅನುಮಾನನಾ? ಚೇಚೆ, ಅನುಮಾನ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹಾಗೆ ಮಾತು ಕೇಳಿದೆ ಅಷ್ಟೇ. ನನಗೆ ಗೊತ್ತು ನಿಮ್ಮಲ್ಲಿ ಆ ತಾಯಿ ಗುಣ ಇದೆ ಅಂತ. ನೀವೆಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೋತೀರಾ. ಸುಲೋಚನಾ ಅಮ್ಮನ್ಗಾಗ್ಲಿ ತೇಜುಗಾಗ್ಲಿ ಯಾವತ್ತೂ ಯಾವ ಕೊರತೆನೂ ಬರ್ದೇ ಇರೋ ತರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಅನುಗೂ ತೇಜುಗೂ ಯಾವತ್ತೂ ಭೇದ ಭಾವ ಮಾಡಲ್ಲ. ಅವರಿಬ್ರಿಗೂ ಒಳ್ಳೆ ತಾಯಿಯಾಗಿರ್ತೀನಿ. ವಿಕ್ರಾಂತ್ ಅವ್ರೆ, ಯಾಕೆ ಕಣ್ಣೀರು? ತೇಜುಗೆ ನಾನು ಎಷ್ಟೇ ಪ್ರೀತಿ ಕೊಟ್ರು ಅವನಿಗೆ ಆ ತಾಯಿ ಪ್ರೀತಿ ಸಿಕ್ತಿಲ್ಲ ಅನ್ನೋ ಕೊರಗು ಯಾವಾಗ್ಲೂ ಇರ್ತಿತ್ತು. ಪ್ರತಿನಿತ್ಯ ಅದ್ರ ಬಗ್ಗೆ ಅವನು ಯೋಚನೆ ಮಾಡ್ತಾ ಇದ್ದ. ಇವತ್ತು ಅವನಿಗೆ ಇಷ್ಟು ಒಳ್ಳೆ ಅಮ್ಮ ಸಿಕ್ತಿದಾರಲ್ಲ ಅಂತ ತುಂಬಾ ಖುಷಿ ಆಗ್ತಿದೆ. ಇವತ್ತು ನನ್ನ ಫ್ಯಾಮಿಲಿ ಕಂಪ್ಲೀಟ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ಎಂಥದ್ದೇ ಸಿಚುವೇಶನ್ ಆದ್ರೂ ನಾವು ಒಗ್ಗಟ್ಟಾಗೇ ಇರೋಣ. ಹೀಗೆ ಇರೋಣ, ಆಯ್ತಾ? ತುಂಬಾ ಅಪರೂಪಕ್ಕೆ ಸಿಕ್ಕಿರೋ ಮಾಣಿಕ್ಯ ನೀವು. ನಿಮ್ಮನ್ನು ನಾನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ.